ಹಾಯ್ ಫ್ರೆಂಡ್ಸ್, ಯೂಸಾನ ಡೈರೆಕ್ಟ್ ಸೆಲ್ಲಿಂಗ್ ಸೆಗ್ಮೆಂಟಲ್ಲಿ ಗ್ಲೋಬಲಿ 15ನೇ ರ್ಯಾಂಕ್ನಲ್ಲಿರುವಂಥ ಒಂದು ಕಂಪನಿ ಮತ್ತು ಒಂದು 5 ಸ್ಟಾರ್ ರೇಟೆಡ್ ವೆರಿ ಪವರ್ಫುಲ್ ನ್ಯೂಟ್ರಿಷನಲ್ ಬ್ರ್ಯಾಂಡ್. ಅದರ ಜೊತೆ ನೀವು ಹೇಗೆ ಬ್ರ್ಯಾಂಡ್ ಪಾರ್ಟ್ನರ್ ಆಗಿ ಬಿಸ್ನೆಸ್ ಮಾಡ್ಬೋದು, ಏನೆಲ್ಲ ಬೆನಿಫಿಟ್ಸ್ ತಗ್ಬೋದು, ಲೆಟ್ ಮಿ ಎಕ್ಸ್ಪ್ಲೈನ್. ಮುಂದುವರೆಗೆ ಮುಂಚೆ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಆನಂದ್ ಶೆಟ್ಟಿ, ಬೆಂಗಳೂರಲ್ಲಿ ಇರ್ತೀನಿ, ಪ್ರಾಪರ್ ಬೇಲೂರು ಹಾಸನ್ ಡಿಸ್ಟ್ರಿಕ್ಟ್. ಟ್ರೆಡಿಷನಲ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್, ಪ್ರೊವಿಷನ್ ಹೋಲ್ಸೇಲ್ ಪ್ರೊವಿಷನ್ ಸ್ಟೋರ್ ಇದೆ ಊರಲ್ಲಿ. ಕಾಫಿ ಮತ್ತು ಮ್ಯಾಂಗೋ ಪ್ಲಾಂಟೇಶನ್ ಇದೆ. ಆಲ್ಸೋ ಓನಿ ಕಂಪನಿ ಹೃತ್ವಿ ವೆಲ್ನೆಸ್ ವಿಚ್ ಇಸ್ ಇನ್ ಟು ಚೈನ್ ಆಫ್ ಹೆಲ್ತ್ ಕ್ಲಿನಿಕ್ಸ್. ಫ್ರೆಂಡ್ಸ್, ನಾನು ಕೂಡ ನಿಮ್ಮ ಥರಾನೇ ಲೈಫಲ್ಲಿ ಸಿಕ್ಕ ಅವಕಾಶನ ಎಂಜಾಯ್ ಮಾಡ್ತಾ ಸಾಕಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಐ ವಾಸ್ ಲೀಡಿಂಗ್ ಮೈ ಲೈಫ್. ಅಂಥ ಸಂದರ್ಭದಲ್ಲಿ ಅನದರ್ ಬ್ಯೂಟಿಫುಲ್ ಬಿಸ್ನೆಸ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಅವಕಾಶ ನನ್ನ ಲೈಫಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ತಂತು. ಅದೇ ಅವಕಾಶ ನಾನು ನಿಮ್ಮ ಹತ್ರ ಇವತ್ತು ಹಂಚ್ಕೋತಾ ಇದ್ದೀನಿ. ಒಂದು ಸ್ಮಾಲ್ ರಿಕ್ವೆಸ್ಟ್, ನೆಕ್ಸ್ಟ್ 15 ಮಿನಿಟ್ಸ್ ಒಂದು ಕ್ವಾಲಿಟಿ ಟೈಮ್ನ ಕೊಡೋಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎ ಬಿಸ್ನೆಸ್. ಫ್ರೆಂಡ್ಸ್, ಲೆಟ್ ಮೀ ಟೇಕ್ ದ ಸಪೋರ್ಟ್ ಆಫ್ ಎ ಪ್ರೆಸೆಂಟೇಷನ್. ಅನದರ್ ಬಿಸ್ನೆಸ್ ಬೇಕಾ? ಬಿಸ್ನೆಸ್ ಬೇಕಾ? ಎಲ್ಲರೂ ಬ್ಯುಸಿ ಇದ್ದೀರಿ, ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇದ್ದೀರಿ, ನಾನು ನನ್ನ ಕೆಲಸದಲ್ಲಿ, ರೈಟ್? ಫ್ರೆಂಡ್ಸ್, ವಾರನ್ ಬಫೆಟ್ ಅಂತೇಳಿ ಅವ್ರು ಏನು ಹೇಳ್ತಾರೆ, ನೆವರ್ ಡಿಪೆಂಡ್ ಅಪಾನ್ ಎ ಸಿಂಗಲ್ ಇನ್ಕಮ್. ಐ ಟೋಟಲಿ ಸಪೋರ್ಟ್ ದಿಸ್. ಯಾಕಂದರೆ ನನ್ನ ಜೀವನದ ಅನುಭವ ಪ್ರಕಾರ ಖರ್ಚು ದಿನ ದಿನ ಜಾಸ್ತಿ ಆಗ್ತಾ ಇದೆ, ಆದಾಯ ಅಷ್ಟೊಂದು ಜಾಸ್ತಿ ಆಗ್ತಾ ಇಲ್ಲ. ಅಕಸ್ಮಾತ್ ಆಗ್ತಾ ಇದ್ರೆ ಕಾಂಗ್ರ್ಯಾಚುಲೇಷನ್ಸ್. ಫ್ರೆಂಡ್ಸ್, ಪಾಯಿಂಟ್ ನಂಬರ್ 2, ಟೆಕ್ನಾಲಜಿ ತುಂಬ ವೇಗವಾಗಿ ಬದಲಾಗ್ತಾ ಇದೆ. ಇವತ್ತು ನಾನು ನೀವು ಏನು ಕೆಲಸ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ 5 ಇಯರ್ ಡೌನ್ ದ ಲೈನ್ ಆ ಕೆಲಸ ಏನೇನು, ಈ ಕೆಲಸದಲ್ಲಿ ಏನೇನು ಬದಲಾವಣೆ ಬರುತ್ತೆ ನೋಬಡಿ ನೋಸ್. ಎಲ್ಲ ಚೆನ್ನಾಗಿರುವಾಗಲೇ ಪ್ಲಾನ್ ಬಿ ಪ್ಲಾನ್ ಸಿ ಬಗ್ಗೆ ಯೋಚನೆ ಮಾಡಿದ್ರೆ ಐ ಬಿಲೀವ್ ಇಟ್ ಇಸ್ ಎ ಕಾಮನ್ ಸೆನ್ಸ್. ಫ್ರೆಂಡ್ಸ್, ಚಾಲೆಂಜಸ್ ಏನು? ಎಲ್ಲರದ್ದು ಚಾಲೆಂಜಸ್ ಮಾಡಬೇಕು, ಎಲ್ಲರಿಗೂ ಗೊತ್ತು ಏನಾದರೂ ಮಾಡಬೇಕಂತ. ಚಾಲೆಂಜ್ ಏನು? ಟೈಮ್ ಇಲ್ಲ, ದುಡ್ಡಿಲ್ಲ, ಏನೋ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಇಲ್ಲ, ಅನುಭವ ಇಲ್ಲ. ಆ್ಯಂಡ್ ಐ ಹ್ಯಾವ್ ಎ ವೆರಿ ಫ್ಯಾಂಟಾಸ್ಟಿಕ್ ಗುಡ್ ನ್ಯೂಸ್ ಫಾರ್ ಯು. ಗುಡ್ ನ್ಯೂಸ್ ಏನಂದರೆ, ಈ ಬಿಸ್ನೆಸ್ನ ನೀವು ಪಾರ್ಟ್ ಟೈಮಲ್ಲಿ, ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಜೊತೆಯಲ್ಲಿ ಪಿಕಪ್ ಮಾಡ್ಬೋದು. ಹೋಮ್ ಬೇಸ್ಡ್, ನಿಮ್ಮ ಮನೆಯಿಂದ ಮಾಡ್ಬೋದು. ಮಿನಿಮಮ್ ಇನ್ವೆಸ್ಟ್ಮೆಂಟ್, ದುಡ್ಡು ಇಲ್ಲ, ಸಾಲ ಮಾಡಿ ತರ್ಬೋದು, ಆಚೆ ಈಚೆ ಲಾಸ್ ಆಗಿಬಿಟ್ರೆ ರಿಸ್ಕ್ ಜಾಸ್ತಿ, ರೈಟ್? ಫ್ರೆಂಡ್ಸ್, ಅಡ್ವಾಂಟೇಜ್ ಏನಂದರೆ ಈ ಬಿಸ್ನೆಸ್ಸಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್, ನೋ ನೋ ರಿಸ್ಕ್ ಆ್ಯಂಡ್ ಹ್ಯೂಜ್ ಇನ್ಕಮ್ ಪೊಟೆನ್ಷಿಯಲ್. ಎಕ್ಸ್ಪ್ಲೈನ್ ಮಾಡ್ತೀನಿ. ಲರ್ನ್ ಎಂಡು ಕಲಿತಾ ಕಲಿತಾ ಮಾಡಬಹುದು ಅನ್ನೋ ಒಂದು ಬ್ಯೂಟಿಫುಲ್ ಬಿಸ್ನೆಸ್. ವಿ ವಿಲ್ ಹೆಲ್ಪ್ ಯು ಅಟ್ ಯುವರ್ ಕನ್ವೀನಿಯಂಟ್ ಟೈಮ್, ಅಟ್ ಯುವರ್ ನಿಮ್ಮ ಅನುಕೂಲ, ನೀವು ಯಾವಾಗ ಅನುಕೂಲ ಆಗುತ್ತೆ, ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಕೂಡ ನೀವು ಬಿಸ್ನೆಸ್ ಮಾಡ್ಬೋದು. ಫ್ರೆಂಡ್ಸ್, ಇನ್ ದ ಸೆಗ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬಿಸ್ನೆಸ್ ವಿಚ್ ಇಸ್ ಅ ನೆಕ್ಸ್ಟ್ ಎವಲ್ಯೂಷನ್. ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತು, ಇವತ್ತು ಬದಲಾಗಿರೋ ಜೀವನ ಶೈಲಿಯಿಂದ ಜನ ದಿನ ದಿನ ಆರೋಗ್ಯನ ಕಳ್ಕೊತಾ ಇದ್ದಾರೆ. ದುಡ್ಡನ್ನ ಕಾಯಿಲೆ ಬಂದ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಆದಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದರೆ ಏನು ಪ್ರಯೋಜನ? ಹಾರ್ಟ್ ಅಟ್ಯಾಕ್ ಆಗದಲ್ಲೇ ಇರೋಕ್ಕೆ ಸಾವಿರ ಇನ್ವೆಸ್ಟ್ ಮಾಡಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಂಥ ಅವಕಾಶ ಸಿಕ್ಕರೆ ಎಷ್ಟು ಜನ ತಯಾರಿದ್ದೀವಿ? ಕಾಮನ್ ಸೆನ್ಸ್, ಎವ್ರಿಬಡಿ ಆರ್, ಎಲ್ಲರೂ ತಯಾರಿದ್ದಾರೆ, ರೈಟ್? ದಟ್ ಈಸ್ ಕಾಲ್ಡ್ ಎಸ್ ವೆಲ್ನೆಸ್. ಫ್ರೆಂಡ್ಸ್, ಈ ಸೆಗ್ಮೆಂಟಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದೆ ಕಂಪನಿ, ದಟ್ ಈಸ್ ಯೂಸಾನ ಇಂಡಿಯಾ ಹೆಲ್ತ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್. ಇದರದ ಫೌಂಡರ್ ಬಂದು ಡಾಕ್ಟರ್ ಮೈರನ್ ಮೆಟ್ಸ್. ಬೇಸಿಕಲಿ ಈಸ್ ಎ ಸೈಂಟಿಸ್ಟ್, ಮೈಕ್ರೋಬಯಾಲಜಿಸ್ಟ್. ಒಂದು 50 ಇಯರ್ಸ್ ಬಿಫೋರ್ ಅವ್ರ ಮನೆಯಲ್ಲಿ ಆದ ಹೆಲ್ತ್ ಆಕ್ಸಿಡೆಂಟ್, ಅವ್ರ ಪೇರೆಂಟ್ಸ್ ಕಳ್ಕೊಂಡ್ರು. ಸೊ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಪ್ರಾಬ್ಲಮ್ ಬರುತ್ತೆ ಅಂತ. ಎಲ್ಲರ ಮನೇಲೂ ಆಗ್ತಾ ಇರೋ ಪ್ರಾಬ್ಲಮ್. ಸೊ ಪ್ರಪಂಚಕ್ಕೆ ಒಂದು ಟರ್ಮಿನಾಲಜಿನ ಪರಿಚಯ ಮಾಡಿಕೊಟ್ರು, ಸೆಲ್ಯುಲಾರ್ ನ್ಯೂಟ್ರಿಷನ್. ಹಂಗಂದ್ರೆ ನಾನು ನೀವು ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ಜೀವಕೋಶನ ಆರೋಗ್ಯನ ಕಾಪಾಡ್ಕೋಬೇಕು. ಇದರ ಮೇಲೆ ರಿಸರ್ಚ್ ಮಾಡಿ ಪೇಟೆಂಟ್ ಅಂದರೆ ಒಂದಷ್ಟು ಸಂಶೋಧನೆಗಳನ್ನು ಮಾಡಿ ಫಾರ್ಮುಲಾಗಳನ್ನು ಕ್ರಿಯೇಟ್ ಮಾಡಿ ಪೇಟೆಂಟ್ ಮಾಡಿಕೊಂಡ್ರು. ಈ ಈ ಪೇಟೆಂಟ್ಗಳನ್ನು ಮಾಡಿಕೊಂಡ ಪ್ರಾಡಕ್ಟ್ಸ್ಗಳನ್ನ ನಿಮಗೆ ನನಗೆ ತಲುಪಿಸೋಕೆ ಹಿ ಚೂಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಎಜುಕೇಷನ್ ಬೇಕಾಗುತ್ತೆ, ಅಂಗಡಿ ಇಟ್ಕೊಂಡು ಮಾರೋದು. ಸೊ ಇವ್ರ ಜೊತೆ ಈಗಲೂ ಕೂಡ 150+ ಸೈಂಟಿಸ್ಟ್ ಕೆಲಸ ಮಾಡ್ತಾರೆ, ಪ್ರೆಸೆಂಟ್ ವರ್ಲ್ಡ್ ರಿನೋವೆಂಟ್ ಸೈಂಟಿಸ್ಟ್, ಟು ಗಿವ್ ನ್ಯೂ ಆ್ಯಂಡ್ ಬೆಟರ್ ಪ್ರಾಡಕ್ಟ್ಸ್. ಪ್ರತಿಯೊಂದು ಪ್ರಾಡಕ್ಟ್ ವರ್ಷ ರಿಸರ್ಚ್ ಮಾಡಿ ಫಾರ್ಮುಲಾಸ್ಗಳನ್ನು ಕ್ರಿಯೇಟ್ ಮಾಡಿ ಮನುಷ್ಯರ ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಸರ್ಟಿಫೈಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಥರ್ಡ್ ಪಾರ್ಟಿ ಜೊತೆ ಟೆಸ್ಟ್ ಸರ್ಟಿಫಿಕೇಶನ್ ಮಾಡಿಕೊಂಡು ನಿಮಗೆ ನನಗೆ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಫ್ರೆಂಡ್ಸ್ 33 ಇಯರ್ಸಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 24 ಕಂಟ್ರೀಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು. ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್, ದೇ ಆರ್ ದ ಲೀಡರ್ಸ್. $1 billion ಪಬ್ಲಿಕ್ ಲಿಸ್ಟೆಡ್ ಕಂಪನಿ, ಫ್ರೆಂಡ್ಸ್. ಆ್ಯಂಡ್ ಗುಡ್ ನ್ಯೂಸ್ ಏನಂದರೆ, ಗ್ಲೋಬಲ್ ಲೆವೆಲಲ್ಲಿ, ಒಲಿಂಪಿಕ್ ಲೆವೆಲಲ್ಲಿ ಮೆಡಲ್ ವಿನ್ನಿಂಗ್ ಅಥ್ಲೀಟ್ಸ್ಗಳು ನಮ್ಮ ಪ್ರಾಡಕ್ಟ್ನ ಉಪಯೋಗಿಸ್ತಾರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಬೀಂಗ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ಪ್ರಾಡಕ್ಟ್ಸ್ನ ಉಪಯೋಗಿಸಿ ಮೆಡಲ್ ಗೆಲ್ತಾರೆ. ಸೊ ಅವರೇ ಶೇರ್ ಮಾಡ್ತಾರೆ ಇದೆಲ್ಲ. ಅಂತ ಒಂದು ಅದ್ಭುತ ಪ್ರಾಡಕ್ಟ್ಸ್. ಫ್ರೆಂಡ್ಸ್, ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಅವ್ರಿಗೆ ವರ್ಷದಿಂದ ದೇ ಹ್ಯಾವ್ ಬಿನ್ ಅವಾರ್ಡೆಡ್ ಆಸ್ ನಂಬರ್ 1 ನ್ಯೂಟ್ರಿಷನಲ್ ಬ್ರ್ಯಾಂಡ್ ಅಂತ. ಫ್ರೆಂಡ್ಸ್, ಗುಡ್ ನ್ಯೂಸ್ ಏನಂದರೆ, 23rd ಡಿಸೆಂಬರಲ್ಲಿ ಯೂಸಾನ ಸ್ಟಾರ್ಟೆಡ್ ದೇರ್ ಆಪರೇಷನ್ಸ್ ಇನ್ ಇಂಡಿಯಾ. ಸಪ್ಲಿಮೆಂಟ್ಸ್ ತುಂಬ ಇದೆ. ಏನು ಸ್ಪೆಷಾಲಿಟಿ ಯೂಸಾನದಲ್ಲಿ? ಏನು ಸ್ಪೆಷಾಲಿಟಿ? ದಿಸ್ ವರ್ಲ್ಡ್ ಪೇಟೆಂಟೆಡ್ ಇನ್ಸೆಲಿಜೆನ್ಸ್ ಟೆಕ್ನಾಲಜಿ. ಹಾಗಂದ್ರೆ ಏನು? ನಿಮ್ಮ ಬಾಡಿ ಇಸ್ ಮೇಡ್ ಫಾರ್ 50 to 100 trillion ಸೆಲ್ಸ್, ಕರೆಕ್ಟ್? ಸೆಲ್ ಆರೋಗ್ಯವಾಗಿರ್ಬೇಕಂದ್ರೆ, ನಾನು ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ಸೆಲ್ ಆರೋಗ್ಯ ಹೆಂಗೆ ಇಟ್ಕೊಳ್ಳೋದು?
ಸೊ ವಿ ವಿಲ್ ಟೇಕ್ ದ ಸಪೋರ್ಟ್ ಆಫ್ ಸಪ್ಲಿಮೆಂಟ್ಸ್ ಅನ್ಕೊಳ್ಳೋಣ. ಎಲ್ಲಿಂದ ತಗೋತೀವಿ? ಬಾಯಿಂದ ತಗೋತೀವಿ. ಎಲ್ಲಿಗೆ ಹೋಗುತ್ತೆ? ಹೊಟ್ಟೆ. ಅಲ್ಲಿಂದ ರಕ್ತ. ಸರಿ, ಅಲ್ಲಿ ಬ್ಲಡ್ ಅಲ್ಲಿ ಹೋಯ್ತು. ಯಾವ ಪ್ರಾಡಕ್ಟ್ ದೇಹದ ಯಾವ ಭಾಗಕ್ಕೆ ಯಾವಾಗ ಹೇಗೆ ತಗೊಂಡು ಹೋಗೋದು? ಸೊ ಏನ್ ಫಾರ್ಮುಲಾ ಇದೆ? ನನ್ನ ಬ್ರೈನ್ ಮೇಲೆ ಕೆಲಸ ಮಾಡ್ತದೆ, ಸರ್ಟನ್ ಎನ್ಸೈಮ್ಸ್ ರಿಲೀಸ್ ಮಾಡ್ತದೆ. ಇದರಿಂದ ಏನಾಗುತ್ತೆ? ಸೆಲ್ ಟು ಸೆಲ್ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಅದರಿಂದ ನಾನು ಏನು ಸಪ್ಲಿಮೆಂಟ್ಸ್ ತಗೋತೀನಿ, ಹೊಟ್ಟೆ ಒಳಗೆ ಹೋಗುತ್ತೆ, ಬ್ಲಡ್ ಒಳಗೆ ಹೋಗುತ್ತೆ, ದೇಹದ ಯಾವ ಭಾಗಕ್ಕೆ ಎಷ್ಟು ಬೇಕು, ಯಾವಾಗ ಬೇಕು ಅದರ ಎಕ್ಸಾಕ್ಟ್ಲಿ ತಗೊಂಡು ತಲುಪಿಸೋ ಕೆಲಸನ ಮಾಡ್ತದೆ. ಅದರಿಂದ ನನಗೆ ನಿಮಗೆ ಅಡ್ವಾಂಟೇಜ್ ಏನು? ಬೇಗ ರಿಸಲ್ಟ್ ಬರ್ತದೆ. ರಿಸಲ್ಟ್ ನಮಗೆ ನಿಮಗೆ ಬೇಕಾಗಿರೋದೇ ರಿಸಲ್ಟ್ ತಾನೆ. ಸೊ ಈ ಟೆಕ್ನಾಲಜಿ ನನಗೆ ರಿಸಲ್ಟ್ ಬರೋಕ್ಕೆ ಸಪೋರ್ಟ್ ಮಾಡ್ತದೆ ಫ್ರೆಂಡ್ಸ್. ಈ ಟೆಕ್ನಾಲಜಿ ಬೇಸ್ ಅನ್ನು ಇಟ್ಕೊಂಡು ಒಂದಷ್ಟು ಪ್ರಾಡಕ್ಟ್ ಕಂಪನಿ ನನಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಏನೆಲ್ಲ ಸಪೋರ್ಟ್ ಆಗುತ್ತೆ? ಹಾರ್ಟ್ ಹೆಲ್ತ್, ಐ ಹೆಲ್ತ್, ಬ್ರೈನ್ ಹೆಲ್ತ್, ಬೋನ್ ಅಂಡ್ ಜಾಯಿಂಟ್ ಹೆಲ್ತ್, ಸ್ಕಿನ್ ಹೆಲ್ತ್, ಹೈ ಎನರ್ಜಿ ಲೆವೆಲ್ಸ್, ಒಟ್ಟಾರೆ ಓವರ್ ಆಲ್ ಬಾಡಿ ಹೆಲ್ತ್ಗೆ ಸಪೋರ್ಟ್ ಆಗುವಂಥ ಒಂದು ಪ್ರಾಡಕ್ಟ್ಸ್. ಫ್ರೆಂಡ್ಸ್, ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ ಆಫ್ ದ ಪ್ರಾಡಕ್ಟ್, ಕೋರ್ ಎಸೆನ್ಷಿಯಲ್. ಕೋರ್ ಎಸೆನ್ಷಿಯಲ್ ಹೆಸರು ಹೇಳೋದ್ರೆ ಮೂಲಭೂತ ಪ್ರಾಡಕ್ಟ್ಸ್. ಏನಿದೆ ಇದರಲ್ಲಿ? 40+ ವೈಟಮಿನ್ಸ್, ಮಿನರಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳ ಒಂದು ಕಾಂಬಿನೇಷನ್ ಫ್ರೆಂಡ್ಸ್. ಓಕೆ, ಏನೆಲ್ಲ ಇದೆ? ವೈಟಮಿನ್ಸ್ ಇದೆ, ಎಕ್ಸಾಂಪಲ್ ಎ, ಬಿ, ಸಿ, ಬಿ ಕಾಂಪ್ಲೆಕ್ಸ್, ಸಿ, ಡಿ, ಇ, ಕೆ, ಫ್ಯಾಟ್ ಮತ್ತು ವಾಟರ್ ಸಾಲ್ಯುಬಲ್ ಫಾರ್ಮೇಷನ್ ಇದೆ. ಮಿನರಲ್ಸ್ ಇದೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಅಯರ್ನ್, ಸೆಲೆನಿಯಂ, ಕ್ರೋಮಿಯಂ ಕಿಲೇಟೆಡ್, ಜಾಸ್ತಿ ಅಬ್ಸಾರ್ಪ್ಷನ್ ಆಗೋಕ್ಕೋಸ್ಕರ. ಬೇರೆ ನ್ಯೂಟ್ರಿಷನ್ಸ್, ಆಂಟಿ ಆಕ್ಸಿಡೆಂಟ್ಸ್, ಬಯೋಫ್ಲೇವನಾಯ್ಡ್ಸ್, ರೆಸ್ವೆರಟ್ರಾಲ್, ಕ್ಯೂರಿಸಿಟಿನ್, ಕ್ಯೂರ್ಕ್ಯುಮಿನ್, ಆಲ್ಫಾ ಲೈಫಿಕ್ ಆಸಿಡ್. ಕನ್ಫ್ಯೂಸ್ ಆಯ್ತಲ್ಲ? ಟೆನ್ಷನ್ ಮಾಡ್ಕೋಬೇಡಿ, ಐ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಎಲ್ಲ ಪೋಷಕಾಂಶಗಳು ನಿಮ್ಮ ಬಾಡಿಯಲ್ಲಿ ಆರೋಗ್ಯವಾಗಿರಬೇಕಾದ್ರೆ ಮೂಲಭೂತ ಪೋಷಕಾಂಶಗಳು. ಪ್ರಾಬ್ಲಮ್ ಏನಾಗಿದೆ? ಬದಲಾಗಿರೋ ಜೀವನ ಶೈಲಿಯಿಂದ ಎಷ್ಟೋ ಪೋಷಕಾಂಶಗಳನ್ನು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ತಗೊಳಕ್ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ. ಅಕಸ್ಮಾತ್ ಬೇಕು ಅಂತ ಅಂದ್ರು, ಎಲ್ಲ ಅರ್ಥ ಆಯ್ತು, ಬೇಕು ಅಂತ ಅಂದ್ರು ಎಲ್ಲ ಇದನ್ನೆಲ್ಲ ಪಿಕಪ್ ಮಾಡ್ಬೇಕಂದ್ರೆ ಒಂದು ಈ ಪ್ರಾಡಕ್ಟ್ ಅಲ್ಲಿ ಒಂದು ಪ್ರಾಡಕ್ಟ್ ಅಲ್ಲಿ ನ್ಯೂಟ್ರಿಷನ್ ಪಿಕಪ್ ಮಾಡಕ್ಕೆ ಸುಮಾರು 1,500 ರೂಪಾಯಿ ವರ್ತ್ ಪ್ರಾಡಕ್ಟ್ಸ್ ನಾವು ಮಾರ್ಕೆಟ್ ಇಂದ ಕನ್ಸ್ಯೂಮ್ ಮಾಡಬೇಕು. ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ನೋ. ಅಷ್ಟೊಂದು ದುಡ್ಡು ಇಲ್ಲ, ಅಷ್ಟೊಂದು ಟೈಮ್ನು ಇಲ್ಲ, ರೈಟ್? ಸೊ ಇಟ್ಸ್ ನಾಟ್ ಪಾಸಿಬಲ್. ಸೊ ಏನ್ ಮಾಡ್ಬೋದು? ಜಸ್ಟ್ ಟೇಕ್ ದ ಸಪೋರ್ಟ್ ಆಫ್ ಈ ಪ್ರಾಡಕ್ಟ್, ಕೋರ್ ಎಸೆನ್ಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಪ್ಲಸ್ 40+ ವೈಟಮಿನ್ಸ್, ಮಿನರಲ್ಸ್ ಅಂಡ್ ಆಂಟಿಆಕ್ಸಿಡೆಂಟ್ ಕಾಂಬಿನೇಷನ್. ಫ್ರೆಂಡ್ಸ್, another beautiful product, ಒಮೆಗಾ. another beautiful product, ಒಮೆಗಾ ಬೈ ಒಮೆಗಾ. ಸೆಲ್ಯುಲಾರ್ ಲೆವೆಲಲ್ಲಿ, ಜೀವಕೋಶದ ಲೆವೆಲಲ್ಲಿ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಬೇಕಾದ ಒಂದು ಮೂಲಭೂತವಾದ ಪ್ರಾಡಕ್ಟ್ ಮಾರ್ಕೆಟಲ್ಲಿ ತುಂಬಾ ಅವೈಲೇಬಲ್ ಇದೆ ಬೈ ಒಮೆಗಾ, ರೈಟ್? ಏನ್ ಡಿಫ್ರೆನ್ಸ್ ಅಂದ್ರೆ EPA-DHA 1100 mg ಮಾರ್ಕೆಟಲ್ಲಿ ಸಿಕ್ಕೋದು 10 ಟ್ಯಾಬ್ಲೆಟ್ನ ತಗೋಬೇಕು. ಜೊತೆಗೆ ಪ್ಯೂರೆಸ್ಟ್ ಫಾರ್ಮುಲಾ, ಜೊತೆಗೆ ಅಡಿಟಿವ್ ವೈಟಮಿನ್ ಡಿ, ಅಂದ್ರೆ ಸೆಲ್ ಆರೋಗ್ಯಕ್ಕೆ ಬೇಕಾಗಿರುವಂತ ಒಂದು ಕಾಂಬಿನೇಷನ್ ಫಾರ್ಮುಲಾ ಮಾಡಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಅನದರ್ ಬ್ಯೂಟಿಫುಲ್ ಪ್ರಾಡಕ್ಟ್, ಹ್ಯಾಪಾಸಿಲ್, ಲಿವರ್ ಸಪೋರ್ಟಿಗೆ. ಫ್ರೆಂಡ್ಸ್, ಬದಲಾಗಿರೋ ಜೀವನ ಶೈಲಿ, ನನ್ನ ಎಲ್ಲ ಲಿವರ್ ಅಂಡರ್ ಸ್ಟ್ರೆಸ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, LFT ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಏನ್ ಆಪ್ಷನ್ನೇ ಇಲ್ಲ, ತುಂಬಾ ಕೆಮಿಕಲ್ಸ್ ಲೈಫಲ್ಲಿ, ಬಾಡಿಯಲ್ಲಿ ನೀರು, ಉಸಿರಾಟ ಎಲ್ಲದರಲ್ಲೂ ಹೋಗ್ತಾ ಇದೆ. ಲಿವರಲ್ಲಿ ಸ್ಟೋರ್ ಆಗ್ತಿದೆ, ಲಿವರ್ ಪ್ರಾಪರ್ ಫಂಕ್ಷನ್ ಮಾಡೋಕ್ಕಾಗಲ್ಲ. ಸೊ ಹೋಲ್ ಬಾಡಿಗೆ ಎಫೆಕ್ಟ್ ಆಗ್ತದೆ. ಸೊ ಏನ್ ಮಾಡ್ಬೋದು? ಹೌ ಅಬೌಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಲಿವರ್, this is a beautiful product to support liver health. Another beautiful product to support my digestive health. Friends, acidity is a very common problem. 15-20 ವರ್ಷ ದಾಟದವ್ರದ್ದು ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ಗೆಟಿಂಗ್ ಇನ್ ಟು ದಿಸ್. ಯಾಕೆಂದ್ರೆ ಬದಲಾಗಿರೋ ಜೀವನ ಶೈಲಿ, ಆಪ್ಷನ್ ಇಲ್ಲ. ಈಗ ಬರೀ ಅಸಿಡಿಟಿ ಫ್ರೆಂಡ್ಸ್ ಅಡ್ರೆಸ್ ಮಾಡಲಿಲ್ಲ ಅಂದ್ರೆ, ಈಗ ಬರೀ ಅಸಿಡಿಟಿ ಅಡ್ರೆಸ್ ಮಾಡಲಿಲ್ಲ ಅಂದ್ರೆ ಮುಂದೆ ಹೋಗಿರಿ ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಸ್ಟುಲಾ, ಮೌತ್ ಅಲ್ಸರ್, ಕರುಳಿನಲ್ಲಿ ಅಲ್ಸರ್, ಇಟ್ ಲೀಡ್ಸ್ ಅಪ್ ಟು ಕ್ಯಾನ್ಸರ್. ಅರ್ಥ ಆಯ್ತು? ಏನ್ ಮಾಡಬೇಕು? ಜೀವನ ಶೈಲಿ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಲಿವ್ ವಿತ್ ದಿಸ್. ಟೇಕ್ ದ ಸಪೋರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಫೈಬರ್ ಕಾಂಬಿನೇಷನ್ ವಿಚ್ ವಿಲ್ ಹೆಲ್ಪ್ ನನ್ನ ಬಾಯಿಂದ ಹಿಡಿದು ಮೋಷನ್ ಮಾಡೋ ಜಾಗವರೆಗೂ ಇಡೀ ಡೈಜೆಸ್ಟಿವ್ ಸಿಸ್ಟಮ್ನ ಬಕಪ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಫ್ರೆಂಡ್ಸ್. ಅನದರ್ ಪ್ರಾಡಕ್ಟ್ ಟು ಸಪೋರ್ಟ್ ಮೈ ಬೋನ್ ಮತ್ತು ಮಸಲ್ದ ಹೆಲ್ತ್. ಅನದರ್ ವೆರಿ ಪವರ್ಫುಲ್ ಪ್ರಾಡಕ್ಟ್ ಟು ಟೇಕ್ ಕೇರ್ ಆಫ್ ಮೈ ಜಾಯಿಂಟ್ ಹೆಲ್ತ್. ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಇದೆ, ರೈಟ್? ಏನ್ ಮಾಡ್ಬೋದು? ಪೇನ್ ಕಿಲ್ಲರ್ ತಗೋತೀವಿ, ಆಮೇಲೆ ಇನ್ನೊಂದು ದೊಡ್ಡ ಪೇನ್ ಕಿಲ್ಲರ್, ಆಮೇಲೆ ಇನ್ನೊಂದು ದೊಡ್ಡ ಪೇನ್ ಕಿಲ್ಲರ್, ಪ್ರಯೋಜನ ಆಗಲ್ಲ ಫ್ರೆಂಡ್ಸ್. ಹೌ ಅಬೌಟ್ ರಿಪೇರಿಂಗ್, ಸಪೋರ್ಟ್, ಹೀಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೆ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ವಿಚ್ ವಿಲ್ ಸಪೋರ್ಟ್ ಮೈ ಜಾಯಿಂಟ್ ಹೆಲ್ತ್. ಅನದರ್ ವೆರಿ ಪವರ್ಫುಲ್ ಪ್ರಾಡಕ್ಟ್, ವಿಷನ್ ಎಕ್ಸ್, ಕಣ್ಣಿಗೆ ಸಂಬಂಧಪಟ್ಟಂಗೆ. ಫ್ರೆಂಡ್ಸ್, ನೀಡ್ ಆಫ್ ದ ಹಾರ್. ಎಲ್ಲರೂ ಎಷ್ಟು ಮೊಬೈಲ್ ನೋಡ್ತಾ ಇದ್ದೀರಿ? ಮುಂಚೆ ನೋಡ್ತಾ ಇದ್ರ? ಇಲ್ಲ, ಈಗ ನೋಡ್ತಾ ಇದ್ದೀರಿ. ಏನಾಗ್ತದೆ? ಕಣ್ಮೇಲೆ ಸ್ಟ್ರೆಸ್ ಆಗ್ತಾ ಇದೆ. ಮೊಬೈಲ್ ನೋಡೋದು ಬಿಟ್ಬಿಡ್ತೀವಿ. ಇಟ್ ಇಸ್ ನಾಟ್ ಪಾಸಿಬಲ್. ನೋಡ್ಲೇಬೇಕು, ದಟ್ಸ್ ಹೌ ಲೈಫ್ ಇಸ್ ನಾವು. ಸೊ ಏನ್ ಮಾಡ್ಬೋದು? ಸ್ವಲ್ಪ ಸಪೋರ್ಟ್ ಕೊಡಿ, ಕಣ್ಣಿಗೆ ಸಪೋರ್ಟ್ ಕೊಡಿ. ಕಣ್ಣಿಗೆ ಸಪೋರ್ಟ್ ಮಾಡೋಕ್ಕೆ ಅಂತಾನೆ ಸ್ಪೆಸಿಫಿಕಲಿ ಡಿಸೈನ್ ಮಾಡಿರುವಂಥ ಪ್ರಾಡಕ್ಟ್. ಅನದರ್ ವೆರಿ ಪವರ್ಫುಲ್ ಪ್ರಾಡಕ್ಟ್, ಬ್ರೈನ್ ಹೆಲ್ತ್. ಫ್ರೆಂಡ್ಸ್, ಯಾರಾದ್ರೂ ಯೋಚನೆ ಮಾಡಿದ್ರಾ ನನ್ನ ಬ್ರೈನ್ ಟೇಕ್ ಕೇರ್ ಮಾಡ್ತೀನಿ ಇವತ್ತಂತ? ಇಲ್ಲ. ಅಟ್ಲೀಸ್ಟ್ ಜಿಮ್ಗೆ ಹೋಗೋರು ಮಸಲ್ಗೋಸ್ಕರ ಪ್ರೋಟೀನ್ ಪೌಡರ್ನ ತಿಂತಾರೆ. ಬ್ರೈನ್ಗೆ ಅರ್ಧ ಕೆಲಸ ಬ್ರೈನಲ್ಲೇ ಮಾಡ್ತಾ ಇದೀವಿ, ರೈಟ್? ಸೊ ಕಂಪನಿ ನನಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಫ್ರೆಂಡ್ಸ್, ಬ್ರೈನ್ ಹೆಲ್ತ್ಗೆ ಸಂಬಂಧಪಟ್ಟ ಒಂದು ಪ್ರಾಡಕ್ಟ್. ಅನದರ್ ಬ್ಯೂಟಿಫುಲ್ ಪ್ರಾಡಕ್ಟ್ ಟು ಸಪೋರ್ಟ್ ಮೈ ಹಾರ್ಟ್ ಹೆಲ್ತ್. ಇವತ್ತಿನ ಪ್ರಾಬ್ಲಮ್ ಇದು.
ಎಲ್ಲ 40-30 ವರ್ಷದವ್ರು ಕೂಡ ಹಾರ್ಟ್ ಅಟ್ಯಾಕ್ ಇಂದ ಸಫರ್ ಪಡ್ತಾ ಇದ್ರಿ. ಕರೆಕ್ಟ್, ಏನ್ ಮಾಡೋಣ? ದಿಸ್ ಇಸ್ ಅ ಪ್ರಾಡಕ್ಟ್ ವಿಚ್ ವಿಲ್ ಹೆಲ್ಪ್ ಬಕ್ ಅಪ್ ಮೈ ಹಾರ್ಟ್ ಹೆಲ್ತ್. ಅನದರ್ ವೆರಿ ಪವರ್ಫುಲ್ ಪ್ರಾಡಕ್ಟ್, ಆಂಟಿ ಏಜಿಂಗ್ ಪ್ರಾಡಕ್ಟ್, ಆಂಟಿ ಆಕ್ಸಿಡೆಂಟ್ ರಿಚ್ ಪ್ರಾಡಕ್ಟ್, ಪ್ರೊಫ್ಲೆಮಿನಲ್ C200. ಸೆಲ್ ಡ್ಯಾಮೇಜ್ ನ ತಡೀತದೆ. ಒಂದು ವರ್ಲ್ಡ್ ಅಲ್ಲೇ ಒಂದು ಪವರ್ಫುಲ್ ಕಾಂಬಿನೇಷನ್, ಆಂಟಿ ಆಕ್ಸಿಡೆಂಟ್ ಕಾಂಬಿನೇಷನ್ ಫ್ರೆಂಡ್ಸ್. ಅಂಡ್ ದ ವೆರಿ ಪವರ್ಫುಲ್ ಪ್ರಾಡಕ್ಟ್ ಟು ಮ್ಯಾನೇಜ್ ಮೈ weight ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್. ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ ಇದೆ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಾವು ಎಷ್ಟು ಸಲ ನೋಡ್ತೀವಿ ಅಕ್ಕಪಕ್ಕದಲ್ಲಿ weight ಮ್ಯಾನೇಜ್ಮೆಂಟ್ ಮಾಡ್ತಾ ಮಾಡ್ತಾ ಆರೋಗ್ಯನ ಕಳ್ಕೊಂಡ್ಬಿಡ್ತಾರೆ. ಈ ಬ್ಯೂಟಿಫುಲ್ ಪ್ರಾಡಕ್ಟ್ ಅಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇದೆ, ಫೈಬರ್ ಇದೆ, ಮಿನರಲ್ಸ್ ಇದೆ, ಎಲ್ಲ ಆಡ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ವೆಯ್ಟನ್ನು ಮ್ಯಾನೇಜ್ ಮಾಡ್ಬೋದು, ಇಂಪ್ರೂವ್ ಆರೋಗ್ಯನ ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಅಂಡರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ವಿಚ್ ವಿಲ್ ಹೆಲ್ಪ್ ಮೈ ಸ್ಕಿನ್ ಹೆಲ್ತ್. ತುಂಬಾ ಕೆಮಿಕಲ್ ಪ್ರಾಡಕ್ಟ್ ಎಲ್ಲ ಉಪಯೋಗಿಸಿ ಹಾಳು ಮಾಡ್ಕೋತಿದ್ವಿ, ರೈಟ್? ಸೊ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಸ್ಕಿನ್ ಹೆಲ್ತ್. ಡೀಟೇಲ್ಸ್ ನ ಮತ್ತೊಂದ್ಸಲ ಯಾವಾಗಲೂ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಈ ಎಲ್ಲ ಪ್ರಾಡಕ್ಟ್ಸ್ಗಳು ಸಿಗ್ತದೆ. ನಾವೇನ್ ಮಾಡೋದು? ಸೊ ಕಸ್ಟಮರ್ ಆಗ್ಬೋದು, ಅಫಿಲಿಯೇಟ್ ಆಗ್ಬೋದು, ಅಥವಾ ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ಏನೆಲ್ಲ ಬೆನಿಫಿಟ್ಸ್ ಇದೆ, ಬಿಸ್ನೆಸ್ ಹೇಗೆ ಮಾಡ್ಬೋದು, ಲೆಟ್ ಮಿ ಎಕ್ಸ್ಪ್ಲೈನ್ ಫ್ರೆಂಡ್ಸ್. ನೀವು ಬಿಸ್ನೆಸ್ ಅಸೋಸಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ 3 ಬಿಸ್ನೆಸ್ ಸೆಂಟರ್. ನಿಮಗೆ 3 ಬಿಸ್ನೆಸ್ ಸೆಂಟರ್ ಕ್ರಿಯೇಟ್ ಆಗ್ತದೆ. ಕಂಪನಿಯಲ್ಲಿ 3 ಬಿಸ್ನೆಸ್ ಸೆಂಟರ್ ಕ್ರಿಯೇಟ್ ಆಗುತ್ತೆ. ಸಿಂಪಲ್ ಬೈನರಿ ಪ್ಲಾನ್. ಒಂದು ಅಕೌಂಟಿಂದ ಇಬ್ಬರು ಸ್ಪಾನ್ಸರ್ ಮಾಡ್ಬೋದು. ಮೊದಲನೇ ಅಕೌಂಟಿಂದ ನಿಮ್ದೇ 2 ID ಸ್ಪಾನ್ಸರ್ ಇದೆ. ಟ್ರೈಪೋಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಓಕೆ, ಏನೆಲ್ಲ ಬೆನಿಫಿಟ್ಸ್ ಇದೆ? ಒಂದು ಕನ್ಸ್ಯೂಮರ್ ಆಗಿ ಬೆನಿಫಿಟ್ಸ್ ಇದೆ, ಪರ್ಸನಲ್ ಪರ್ಚೇಸ್ ಬೆನಿಫಿಟ್ಸ್, ಫ್ರಂಟ್ ಲೈನ್ ಬೋನಸ್, ಟೀಮ್ ಬೋನಸ್. ಲೆಟ್ ಮಿ ಎಕ್ಸ್ಪ್ಲೈನ್, ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ಬೆನಿಫಿಟ್ಸ್ ಅನ್ಕೊಳ್ಳೋಣ. ಜಸ್ಟ್ ನೀವು ಕನ್ಸ್ಯೂಮರ್ ಆಗಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ರೆ ನನಗೆ ಬೆನಿಫಿಟ್ ಬರ್ತದೆ ಫ್ರೆಂಡ್ಸ್. ಸಪೋಸ್ ನೀವು 10,000 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಪ್ಯಾಕೇಜಲ್ಲಿ ಎತ್ಕೊಳ್ಳುವಾಗ ಅರೌಂಡ್ ಒಂದು 8-9 ಸಾವಿರ ರೂಪಾಯಿ ಪ್ರಾಡಕ್ಟ್ ನಿಮಗೆ ಕಂಪನಿ ಫ್ರೀಯಾಗಿ ಕೊಡ್ತದೆ. ಪ್ಲಸ್ 10% MRP ಮೇಲೆ ಡಿಸ್ಕೌಂಟ್ ಇರ್ತದೆ, 10% ಲಾಯಲ್ಟಿ ಕೂಡ ಕೊಡ್ತದೆ. ಅಂದ್ರೆ ಅಂದಾಜು ಒಂದು 10,000 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಒಂದು 20,000 ರೂಪಾಯಿ, 20,000 ಪ್ಲಸ್ MRP ವರ್ತ್ ಪ್ರಾಡಕ್ಟ್ಸ್ ನಿಮಗೆ ಸಿಕ್ಕತ್ತೆ ಕಂಪನಿಯಿಂದ. ಮತ್ತೆ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಟರ್ನ್ ಓವರ್ ಇಸ್ ಕೌಂಟೆಡ್ ಇನ್ ಪಾಯಿಂಟ್ಸ್, ಅಪ್ರಾಕ್ಸಿಮೇಟ್ಲಿ 125 rupees. 1 ಪಾಯಿಂಟ್ಗೆ 125 rupees. ಒಂದು ಜ್ಞಾಪಕ ಇಟ್ಕೊಳ್ಳೋಣ. ಸೆಕೆಂಡ್ ಪ್ರಾಫಿಟ್, ಫ್ರಂಟ್ ಲೈನ್ ಬೋನಸ್. ಓಕೆ, ನಿಮ್ದು 3 ಬಿಸ್ನೆಸ್ ಸೆಂಟರ್ ಇದೆ. ನಿಮ್ಗೆ ಬಿಸ್ನೆಸ್ ಇಷ್ಟ ಆಯ್ತು, ಪ್ರಾಡಕ್ಟ್ನ ಉಪಯೋಗಿಸಿದ್ರೆ ನಿಮ್ಗೆ ನಂಬಿಕೆ ಬಂತು, ಕಾನ್ಫಿಡೆನ್ಸ್ ಬಂತು, ಇಷ್ಟ ಆಯ್ತು, ಬಿಸ್ನೆಸ್ ಮಾಡಬೇಕು ಅಂತ ಬಂದ್ರಿ. ಹೇಗೆ ಬಿಸ್ನೆಸ್ ಮಾಡೋದು? ಬ್ಯಾಗ್ ಹೊತ್ಕೊಂಡು ಮಾರಕ್ಕಾಗತ್ತಾ? ನೋ, ನಾಟ್ ಪಾಸಿಬಲ್. ನೆಕ್ಸ್ಟ್, ಒಂದು ಅಂಗಡಿ ಇಟ್ಕೊಳ್ಬೋದಾ? ನೋ, ನಾಟ್ ಪಾಸಿಬಲ್. ಟೈಮ್ ಇಲ್ಲ ಅಷ್ಟು. ಮತ್ತೇನ್ ಮಾಡ್ಬೋದು? ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅದೇ ತರ. ಯೂಸನಾಗೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ನ ಕನೆಕ್ಟ್ ಮಾಡಿ. ಟ್ರೈ ಟು ಕನೆಕ್ಟ್ ಯುವರ್ ಸರ್ಕಲ್ ಟು ಯುವರ್ ಪೀಪಲ್ ಟು ಯೂಸ್ ಅನ್ ಆಸ್ ಸಿಂಪಲ್ ಆಸ್ ದಟ್. ಸಪೋಸ್ ಯಾರೋ ಒಬ್ರು ಮುಂದೆ ಬಂದ್ರು, ಅವ್ರು ನೋಡೇ ಬಿಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಮುಂದೆ ಬಂದ್ರು, ಒಂದು 50 ಪಾಯಿಂಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು, ಅಂದಾಜು 7,000 ರೂಪಾಯಿ. ಅವ್ರು ಯಾಕೆ ಪರ್ಚೇಸ್ ಮಾಡ್ತಾರೆ? ಅವ್ರಿಗೆ ಒಳ್ಳೆ ಆಫರ್ ಸಿಗ್ತಾ ಇದೆ, ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಕನ್ಸ್ಯೂಮರ್ ಸಿಕ್ಬೇಕು ಎಲ್ಲ ಸಿಗ್ತಾ ಇದೆ. ನಿಮ್ಗೇನು ಬೆನಿಫಿಟ್ ಸಿಕ್ತು? ಅವ್ರು 50 ಪಾಯಿಂಟ್ ಪರ್ಚೇಸ್ ಮಾಡಿದ್ರು. ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಒಂದು ಪಾಯಿಂಟ್ಗೆ 125 ರೂಪಾಯಿ, ಅಂದಾಜು 7,000 ರೂಪಾಯಿ. ಎಷ್ಟು ಪಾಯಿಂಟ್ ಪರ್ಚೇಸ್ ಆಗಿದೆ ಅದರದ್ದು 10%. 50 ಪಾಯಿಂಟ್ 10% ಅಂದ್ರೆ 5 ಕಮಿಷನ್ ಪಾಯಿಂಟ್. ಒಂದು ಕಮಿಷನ್ ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ $1 ತರ 80 ರೂಪಾಯಿ ಈಸ್ ಈಕ್ವಲ್ ಟು 400 rupees ನಿಮಗೆ ಬೆನಿಫಿಟ್ ಬರುತ್ತೆ. ಅಲ್ಲ, 400 rupees ಡಿಸೆಂಟ್ ಇನ್ಕಮ್. ಬಟ್ ಇನ್ನು ಬ್ಯೂಟಿ ಅಂದ್ರೆ ನೆಕ್ಸ್ಟ್ 3 ತಿಂಗಳು ಅವ್ರು ಎಷ್ಟು ಸಲ ಪರ್ಚೇಸ್ ಮಾಡಿದ್ರು ನಿಮಗೆ ಮತ್ತೆ ಮತ್ತೆ ಆ ಪ್ರಾಫಿಟ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ದಟ್ಸ್ ಅ ಬ್ಯೂಟಿ. ಅಂಡ್ ಥರ್ಡ್ ಇನ್ಕಮ್, ಟೀಮ್ ಬೋನಸ್. ಓಕೆ, ನಾನು ಇನ್ನು ಮುಂದೆ ಬಂದೆ, ಇನ್ನೂ ಬಿಸ್ನೆಸ್ ಮಾಡ್ಬೇಕಂತ ಆಸೆ ಬಂತು. ನಾನು ಒಂದಷ್ಟು ಜನಕ್ಕೆ ಯೂಸರ್ಗೆ ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಕಂಪನಿ ನಿಮಗೆ 4 ಟೀಮ್ನ ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾ ಇದೆ. ನಾಟ್ ಮೋರ್ ದೆನ್ 4 ಟೀಮ್ಸ್. ಡೈರೆಕ್ಟ್ಲಿ ಯು ಕ್ಯಾನ್ ಬಿಲ್ಡ್ 4 ಟೀಮ್ಸ್. ಟೀಮ್ ಎ, ಟೀಮ್ ಬಿ, ಟೀಮ್ ಸಿ, ಟೀಮ್ ಡಿ. 4 ಜನನ ಕನೆಕ್ಟ್ ಮಾಡಿದ್ದೀರಿ. ಕ್ಯಾಪ್ಟನ್ಸ್ ಅನ್ಕೊಳ್ಳಿ ನಿಮ್ಮ ಟೀಮ್ದಲ್ಲಿ, ವೈಸ್ ಕ್ಯಾಪ್ಟನ್ಸ್. ಒಬ್ರು 50 ಪಾಯಿಂಟ್, ಎ ಬಿ ಸಿ 55 ಪಾಯಿಂಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು, ಡಿ 100 ಪಾಯಿಂಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು. ಲೆಟ್ಸ್ ಅಸ್ಯೂಮ್ ಕಂಪನಿ ಪ್ರತಿ ಶನಿವಾರ 12 ಗಂಟೆಗೆ ಅಕೌಂಟ್ ಕ್ಲೋಸ್ ಮಾಡ್ತದೆ. ಈ ಶನಿವಾರ 12 ಗಂಟೆಯಿಂದ ನೆಕ್ಸ್ಟ್ ಶನಿವಾರ 12 ಗಂಟೆ ತನಕ ಏನು ಟರ್ನ್ ಓವರ್ ಆಗಿದೆ ಚೆಕ್ ಮಾಡ್ತದೆ. ಸಪೋಸ್ ಈ ವಾರ ನಂದು ಇಷ್ಟು ಟ್ರಾನ್ಸಾಕ್ಷನ್ ಆಯ್ತು ಅನ್ಕೊಳ್ಳೋಣ. ಕಂಪನಿ ಏನ್ ಚೆಕ್ ಮಾಡ್ತಿದೆ, ನನ್ನ ಲೆಫ್ಟ್ ಅಲ್ಲಿ, ನನ್ನ ಬಿಸ್ನೆಸ್ ಸೆಂಟರ್ 1 ಲೆಫ್ಟ್ ಅಲ್ಲಿ ಎ ಬಿ ಇದ್ದಾರೆ, ಟೋಟಲ್ ಎಷ್ಟು ಪಾಯಿಂಟ್ ಟರ್ನ್ ಓವರ್ ಆಗಿದೆ. ಬಿಸ್ನೆಸ್ ಸೆಂಟರ್ 1 ರೈಟ್ ಅಲ್ಲಿ ಸಿ ಡಿ ಇದ್ದಾರೆ, ಎಷ್ಟು ಪಾಯಿಂಟ್ ಟರ್ನ್ ಓವರ್ ಆಗಿದೆ. 50 + 100 150. ಮ್ಯಾಚ್ ಮಾಡ್ತಾರೆ, 12 ಗಂಟೆಗೆ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡುವಾಗ 100 ಪಾಯಿಂಟ್ ಮ್ಯಾಚ್ ಆಗ್ತಾ ಇದೆ. ಮ್ಯಾಚಿಂಗ್ ಪಾಯಿಂಟ್ ಇಸ್ 100. ರೈಟ್ ಅಲ್ಲಿ 50 ಜಾಸ್ತಿ ಇದೆ, ಜಾಸ್ತಿ ಇರೋದು ಮುಂದಿನ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಎಷ್ಟು ಮ್ಯಾಚ್ ಆಯ್ತು ಅದರದ್ದು 20%. 100 to 20% ಅಂದರೆ 20 ಕಮಿಷನ್ ಪಾಯಿಂಟ್. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ $1 ಇಂಟು 80. ನನ್ನ ಮೊದಲನೇ ಅಕೌಂಟ್ ಇನ್ಕಮ್ 1600. ಸಿಮಿಲರ್ಲಿ ನಂದು ಎರಡನೇ ಅಕೌಂಟ್ ಇನ್ಕಮ್ 800, ಮೂರನೇ ಅಕೌಂಟ್ ಇನ್ಕಮ್ 800. ಟೋಟಲ್ ಇನ್ಕಮ್ ನಂದು 3,200 ರೂಪಾಯಿ ಬಂತು ಫ್ರೆಂಡ್ಸ್. 3,200 ರೂಪಾಯಿ ದೊಡ್ಡ ವಿಷಯನಾ? ಎಸ್, ಡೆಫಿನೆಟ್ಲಿ ದೊಡ್ಡ ವಿಷಯ ಇರಲಿ ಅನ್ಕೊಳ್ಳೋಣ, ಸ್ಮಾಲ್ ಅಮೌಂಟ್ ಅಂತ ಅನ್ಕೊಳ್ಳೋಣ. ಬಟ್ ಮಜಾ ಏನಂದ್ರೆ ಇದೇ 4 ಜನ ಸಪೋಸ್
ಮುಂದಿನ ವಾರ ಬೇಡ ಮುಂದಿನ ತಿಂಗಳು ಮತ್ತೆ ಇದೇ ಪರ್ಚೇಸ್ ಮಾಡಿದ್ರೆ ನಿಮಗೆ ಮತ್ತೆ ಇದೇ ಬೆನಿಫಿಟ್ ಬರ್ತದೆ. ಎಲ್ಲಿವರೆಗೂ ಮಾಡ್ತಾರೆ ಅಲ್ಲಿವರೆಗೂ ನೀವು ಈ ಬೆನಿಫಿಟ್ಗೆ ಎಲಿಜಿಬಲ್ ಇರ್ತೀರಿ. ಜಿಯೋದವರು ನಿಮಗೆ ಫ್ರೀ ಆಗಿ ಸಿಮ್ ಮಾರಿದ್ರು, ಆಮೇಲೆ ನೀವು ಕರೆನ್ಸಿ ತಗೊಂಡ ಹಾಕಿದಾಗೆಲ್ಲ ಅವ್ರಿಗೆ ಕಮಿಷನ್ ಹೋಗುತ್ತೆ. ಸಿಮಿಲರ್ಲಿ ನೀವು ನಿಮ್ಮ ನೆಟ್ವರ್ಕ್ನ ಡೆವಲಪ್ ಮಾಡಿದ್ದೀರಿ ಫ್ರೆಂಡ್ಸ್, ಆಸ್ ಸಿಂಪಲ್ ಆಸ್ ದಟ್. ಲೆಟ್ಸ್ ಒಂದು ಸ್ಮಾರ್ಟ್ ವರ್ಕ್ ಚೆಕ್ ಮಾಡೋಣ. ಎರಡು ಬೆನಿಫಿಟ್ ತಗೊಂಡ್ರೆ ಏನೆಲ್ಲ ಬೆನಿಫಿಟ್ ಇದೆ. ಸಪೋಸ್ ನಾನು ಒಂದು 50 ಪಾಯಿಂಟಲ್ಲಿ 4 ಜನ ಸ್ಪಾನ್ಸರ್ ಮಾಡಿದ್ದೀನಿ. ಮ್ಯಾಚಿಂಗ್ ಟೀಮ್ ಬೋನಸ್ ದಟ್ ಈಸ್ 3200. ಸೆಕೆಂಡ್ ಇನ್ಕಮ್ ಫ್ರಂಟ್ ಲೈನ್ ಬೋನಸ್ ದಟ್ ಈಸ್ 1600. ಅಂದರೆ ನಾನು 4 ಜನ ಬರೀ 7,000 ರೂಪಾಯಿ ಸ್ಪಾನ್ಸರ್ ಮಾಡಿದರೆ ನನ್ನ ಎರಡೂ ಇನ್ಕಮ್ ಸೇರಿ 4800 rupees. ಇಸ್ ಇಟ್ ಎ ಗುಡ್ ಇನ್ಕಮ್? ಇಟ್ ಈಸ್ ಅ ವೆರಿ 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 ಫ್ಯಾಂಟಾಸ್ಟಿಕ್ ಇನ್ಕಮ್ ಫ್ರೆಂಡ್ಸ್, ವೆರಿ ವೆರಿ ಫ್ಯಾಂಟಾಸ್ಟಿಕ್ ಇನ್ಕಮ್. ಸಪೋಸ್ 100 ಪಾಯಿಂಟ್ಸ್ ಅಲ್ಲಿ ಜಾಯ್ನ್ ಮಾಡಿದ್ರೆ, ಅಂದರೆ ಒಂದು 12-13 ಸಾವಿರ ರೂಪಾಯಿ ಜಾಯ್ನ್ ಮಾಡಿದ್ರೆ ಒಬ್ಬೊಬ್ರು 13,000 ರೂಪಾಯಿ ಜಾಯ್ನ್ ಆದ್ರು ಕೊಡೋಣ. ಸೊ ಯುವರ್ ಪ್ರಾಫಿಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಟೀಮ್ ಬೋನಸ್ ಅಲ್ಲಿ 6,400, ಫ್ರಂಟ್ ಲೈನ್ ಬೋನಸ್ 3,200. ಸೊ ಟೋಟಲ್ ಪ್ರಾಫಿಟ್ ಈಸ್ 9,600. ಫ್ರೆಂಡ್ಸ್, 4 ಜನನ ಜಾಯಿನ್ ಮಾಡ್ಸಕ್ಕೆ ಎಷ್ಟು ಸಮಯ ಬೇಕು? ಒಂದು ಹಾಫ್ ಡೇ ಸಾಕು ಅನ್ಕೊತೀರಿ, ಐ ಬಿಲೀವ್ ಸೊ. ಪ್ರಾಮಾಣಿಕವಾಗಿ ಬಿಸ್ನೆಸ್ನ ಕಲ್ತ್ಕೊಂಡು ನೀವು ಮಾಡಕ್ಕೆ ಪ್ರಯತ್ನ ಪಟ್ಟರೆ ಇಟ್ಸ್ ಜಸ್ಟ್ ಎ ಹಾಫ್ ಡೇ ವರ್ಕ್. ಯುವರ್ ಇನ್ಕಮ್ ಇಸ್ 9,600. ಫ್ರೆಂಡ್ಸ್, ಎಲ್ಲಿವರೆಗೂ ಕೊಡ್ತಾರೆ? ಎಲ್ಲಿ ತನಕ ಕೊಡ್ತಾರೆ ಅನ್ಕೊಳ್ಳೋಣ. ನಿಮ್ಗೆ 1,600 ರೂಪಾಯಿ ಬಂತು. ಸಿಮಿಲರ್ಲಿ ನೀವು ಎ ಅನ್ನೋ ವ್ಯಕ್ತಿಗೆ ಅವರು ಬಿಸ್ನೆಸ್ ಮಾಡಕ್ಕೆ ಮುಂದೆ ಬಂದ್ರು, ಅವ್ರು 9,000 ಇದೇ ಸೇಮ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರೆ 10,600 ಪ್ರಾಫಿಟ್ ಬಂತು. ಬಿ ಅನ್ನೋರ್ಗೂ ಸಿ ಡಿ, ಸಪೋಸ್ ಇಫ್ ಯು ಹೆಲ್ಪ್ ದೆಮ್, ಯುವರ್ ಇನ್ಕಮ್ ಇಸ್ 25,600. ಎಲ್ಲಿ ತನಕ ಕೊಡ್ತಾರೆ ಫ್ರೆಂಡ್ಸ್? ಮ್ಯಾಚ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತಾರೆ 3,000. ಅಂದರೆ ಒಂದು ಟೀಮಿಂದ ಅಂದರೆ ಒಂದು ಸೈಡಲ್ಲಿ 3,000 ಪಾಯಿಂಟ್ ಮಾತ್ರ ಕನ್ಸಿಡರ್. ಅಲ್ಲಿಂದ ಮೇಲೆ ಏನಾಗುತ್ತೆ? ವಾಶ್ ಔಟ್ ಆಗುತ್ತೆ. ಸೊ 3,000 ಮ್ಯಾಚ್ ಮಾಡಿದ್ರೆ ಒಂದು ವಾರಕ್ಕೆ ಮ್ಯಾಕ್ಸಿಮಮ್ ಇನ್ಕಮ್ ಇಸ್ 48,000. ಫ್ರೆಂಡ್ಸ್, ಲೆಟ್ ಅಸ್ ಅಸ್ಯೂಮ್ ಎ ಟೀಮಲ್ಲಿ 3,000, ಬಿ ಟೀಮಲ್ಲಿ 3,000 ಬಂತು, ಸಿ ಡಿ ಅಲ್ಲಿ 3,000 ಬಂದರೆ ನಿಮ್ಮ ಬಿಸ್ನೆಸ್ ಸೆಂಟರ್ 2 ಇನ್ಕಮ್ 48,000, ನಿಮ್ಮ ಬಿಸ್ನೆಸ್ ಸೆಂಟರ್ 3 ಇನ್ಕಮ್ 48,000. ನ್ಯಾಚುರಲಿ ನಿಮ್ಮ ಎ ಬಂದೇ ಬರ್ತದೆ. ಸೊ 48,000 into 3 is 1,44,000 rupees per week, somewhere around 5.76 lakh rupees per month. It's a huge amount. Right? ಇನ್ನೇನಾದ್ರೂ ಬೆನಿಫಿಟ್ ಇದೆಯಾ? ಎಸ್. ಒಂದು ಐಡಿ ಸೀಲಿಂಗ್ ಲಿಮಿಟ್ ಅಂದರೆ ಕ್ಯಾಪಿಂಗ್ ರೀಚ್ ಆಗುವಾಗ ಕಂಪನಿ ನಿಮಗೆ 2 ಹೊಸ ಐಡಿ ಕೊಡ್ತಾರೆ. ಎಲ್ಲೂ ತಲೆ ಮೇಲೆ ಪ್ಲೇಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಲ್ಲಿ ಆಲ್ರೆಡಿ ಸ್ಟ್ರಕ್ಚರ್ ಆಗಿದೆ ಅಲ್ಲಿ ಅಂಡರ್ಲಿ ಎಲ್ಲರೂ ನೀವು ಪ್ಲೇಸ್ ಮಾಡಬೇಕು. ದಿಸ್ ಯುವರ್ ಬಿಸ್ನೆಸ್ ಸೆಂಟರ್ 4, ಬಿಸ್ನೆಸ್ ಸೆಂಟರ್ 5. ಓಕೆ ಫ್ರೆಂಡ್ಸ್, ಇನ್ನೇನಾದ್ರೂ ಇನ್ಕಮ್ ಇದೆ? ಎಸ್, ಲೀಡರ್ಶಿಪ್ ಬೋನಸ್ ಅಂತ. ದಿಸ್ ಫೋರ್ತ್ ಇನ್ಕಮ್. ಕಂಪನಿ ಇಂಡಿಯಾ ಟರ್ನ್ ಓವರ್ 2% ತೆಗೆದು ಇಂಡಿಯಾದಲ್ಲಿ ಎಷ್ಟು ಜನ ಸೀಲಿಂಗ್ ಲೆವೆಲ್ ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಮಾಡಿದರೆ ಅವ್ರಿಗೆ ಒಂದು ಶೇರ್ ಕೊಡ್ತದೆ. ಸಪೋಸ್ ಒಂದು ಐಡಿ ಸೀಲಿಂಗ್ ಆಗಿದ್ರೆ 1 ಶೇರ್ ಸಿಗುತ್ತೆ, 2 ಐಡಿ ಸೀಲಿಂಗ್ ಆದರೆ 2 ಶೇರ್ ಸಿಗುತ್ತೆ. ಕರೆಂಟ್ಲಿ 14,000ದಿಂದ 22,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. 48 ಅಂತೂ ಬಂತು ಮ್ಯಾಕ್ಸಿಮಮ್ ಲಿಮಿಟ್. ಅದರ ಮೇಲೆ ಸೀಲಿಂಗ್ ಹೊಡೆದ್ರೆ 14ರಿಂದ 22,000 ರೂಪಾಯಿ. ದಟ್ ಈಸ್ ಲೀಡರ್ಶಿಪ್ ಬೋನಸ್. ಸಪೋಸ್ 3 ಐಡಿ ಸೀಲಿಂಗ್ ಹೊಡೆದ್ರೆ 3ಗೂ ಬೋನಸ್ ಬರುತ್ತೆ. ಆ್ಯಂಡ್ ಟ್ರಿಪ್ಸ್ ಆ್ಯಂಡ್ ಪ್ರಮೋಷನ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್. ವರ್ಷಕ್ಕೆ 2-3 ಟ್ರಿಪ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಸೇರ್ಕೊಂಡು. ಫ್ರೆಂಡ್ಸ್, ಇನ್ ದ ಮೂಮೆಂಟ್ಸ್ ಆಫ್ ಡಿಸಿಷನ್ ಡೆಸ್ಟಿನಿ ಶೇಪ್. ಬಿಸ್ನೆಸ್ ಇಷ್ಟೇ. ನಿಮ್ಮ ಮುಂದೆ ಈಗ ಒಂದು ಅವಕಾಶ ಇದೆ, ಅಂದರೆ ಒಂದು ಇನ್ಫಾರ್ಮೇಷನ್ ಸಿಕ್ತು, ಒಂದು ಬಿಸ್ನೆಸ್ ಮಾಡೋಕೆ ಒಂದು ಅವಕಾಶ ಸಿಕ್ತು, ಒಂದು ಆಪರ್ಚುನಿಟಿ ಇದೆ. ಏನು ವಾಟ್ ಆರ್ ದ ಆಪ್ಷನ್ಸ್? ಈ ಅವಕಾಶನ ನೀವು ನೆಗ್ಲೆಕ್ಟ್ ಮಾಡ್ಬೋದು. ಪಾಯಿಂಟ್ ನಂಬರ್ 1, ಇಟ್ಸ್ ಓಕೆ. ಪಾಯಿಂಟ್ ನಂಬರ್ 2, ಪ್ರಾಡಕ್ಟ್ನ ಉಪಯೋಗಿಸಿ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೋದು. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ನೀವು ಬಿಸ್ನೆಸ್ನ ಮಾಡಿ ಪ್ರಾಫಿಟ್ ಕೂಡ ಮಾಡ್ಬೋದು. ಓಕೆ, ಎರಡು ಸಿಚುವೇಶನ್ ಬರುತ್ತೆ. ನನಗೆ ಎಲ್ಲ ಅರ್ಥ ಆಗಲಿಲ್ಲ. ಐ ನೋ ಫ್ರೆಂಡ್ಸ್, ನಾನು 20 ನಿಮಿಷದಲ್ಲಿ ಎಲ್ಲ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದು ಪ್ರಯತ್ನ ಕೂಡ ಮಾಡ್ತೀನಿ. ಜಸ್ಟ್ ಗಿವಿಂಗ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಏನು ಅರ್ಥ ಆಗಲಿಲ್ಲ? ಯಾರು ನಿಮಗೆ ಈ ಲಿಂಕ್ನ ಕಳಿಸಿದ್ದಾರೆ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ, ಧೈರ್ಯವಾಗಿ ಡಿಸ್ಕಸ್ ಮಾಡಿ. ಏನೂ ಸಂಕೋಚ ಮಾಡ್ಕೋಬೇಡಿ. ಬಿಸ್ನೆಸ್ ಮಾಡೋದು ಬಿಡೋದು ಆಮೇಲೆ, ಬಟ್ ಏನೋ ಅರ್ಥ ಆಗಲಿಲ್ಲ ಓಪನ್ಲಿ ಚರ್ಚೆ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎಲ್ಲ ಅರ್ಥ ಆದಮೇಲೆ ಇಟ್ ಈಸ್ ಯುವರ್ ಡಿಸಿಷನ್. ವಾಟ್ ಎವರ್ ಯು ಡಿಸಿಷನ್ ಟೇಕ್, ಇಟ್ಸ್ ಅಪ್ ಟು ಯು. ಕಂಗ್ರ್ಯಾಚುಲೇಷನ್ಸ್ ಫ್ರೆಂಡ್ಸ್. ಇನ್ನೂ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಮೆಸೇಜ್ ಮಾಡಿ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಈ ಬಿಸ್ನೆಸ್ ಮಾಡಿಲ್ಲ ಅಂದರೆ ನಥಿಂಗ್, ಲೈಫ್ ಹೇಗಿದೆ ಹಾಗೆ ಹೋಗುತ್ತೆ. ಬಿಸ್ನೆಸ್ ಮಾಡಿದ್ರೆ ಐ ಡೋಂಟ್ ನೋ, ಎನಿಥಿಂಗ್ ಈಸ್ ಪಾಸಿಬಲ್. ಫ್ರೆಂಡ್ಸ್, ಐ ವೆಲ್ಕಮ್ ಯು to be a part of this fantastic, beautiful revolution of building healthy and wealthy families. I wish all the very best. Thank you so much.